ಯಾವುದೇ ಒಬ್ಬ ಹುಡುಗಿ ಅಥವಾ ಹುಡುಗನನ್ನು ನೀವು ಇಷ್ಟಪಟ್ಟಿದ್ದರೆ ಅವರನ್ನು ನೀವು ಪ್ರೀತಿ ಮಾಡಬೇಕು ಅಂದ್ಕೊಂಡಿರ್ತೀರ. ಎಷ್ಟೋ ಬಾರಿ ನಿಮ್ಮ ಪ್ರೇಮ ನಿವೇದನೆಗಳನ್ನು ಕೂಡ ಅವರಲ್ಲಿ ಹೇಳಿಕೊಂಡಿದ್ದರೂ ಏನೂ ಪ್ರಯೋಜನ ಆಗಿರುವುದಿಲ್ಲ, ಅಥವಾ ಹೇಳಲು ಸಾಧ್ಯವಾಗದೆ ಒದ್ದಾಡುವ ಚಡಪಡಿಕೆ ನಿಮ್ಮಲ್ಲಿದ್ದರೆ ಒಳ್ಳೆಯ ಸ್ನೇಹ, ಪ್ರೀತಿ, ವಿಶ್ವಾಸ ನಮ್ಮಿಂದ ದೂರ ಆಗಬಹುದು, ಇದನ್ನು ಹೇಳಿದ್ರೆ ಅನ್ನುವ ಗೊಂದಲಗಳು ನಿಮಗಿದ್ದರೆ ಯಾವುದಕ್ಕೂ ಚಿಂತೆ ಮಾಡಬೇಡಿ. ಪ್ರತಿಯೊಂದು ಗೊಂದಲಕ್ಕೂ ಒಂದೊಂದು ಪರಿಹಾರ ಅನ್ನುವುದು ಇದ್ದೇ ಇರುತ್ತೆ. ಪ್ರೀತಿಯಲ್ಲಿ ನಂಬಿ ಮೋಸ ಹೋದವರು ಎಷ್ಟೋ ಜನ ಇರುತ್ತಾರೆ. ಹಾಗೆ ಹೊಸದಾಗಿ ಪ್ರೀತಿಯನ್ನು ಬೇರೊಬ್ಬ ವ್ಯಕ್ತಿಯ ಜೊತೆಗೆ ಪ್ರಾರಂಭ ಮಾಡಿ ಜೀವನ ಪೂರ್ತಿ ಜೊತೆಗಿರಬೇಕು ಅಂತ ಅಂದುಕೊಳ್ಳುವವರು ಇನ್ನೊಂದು ಕಡೆ ಇರುತ್ತಾರೆ. ಇಂತಹ ಸಮಯ ಸಂದರ್ಭಗಳು ಬಂದಾಗ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ನಿಮಗೆ ಪರಿಸ್ಥಿತಿಯಲ್ಲಿ ಒತ್ತಡಕ್ಕೆ ಸಿಲುಕಿಕೊಂಡಿದ್ದರೆ ಪ್ರತಿಯೊಂದು ಒತ್ತಡಕ್ಕೂ ಕೂಡ ಒಂದೊಂದು ನಿವಾರಣೆ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು, ನೀವು ಹೊಸದಾಗಿ ಪ್ರೀತಿ ಮಾಡುವವರು ಈ ಒಂದು ಪರಿಹಾರ ಮಾಡಿಕೊಂಡು ನೋಡಿ. ನೀವು ಇಷ್ಟಪಡುವವರು ನಿಮಗಿಂತ ಹೆಚ್ಚಾಗಿ ಅವರೇ ನಿಮ್ಮನ್ನು ಇಷ್ಟಪಡುತ್ತಾರೆ. ಆ ಪರಿಹಾರ ಏನು, ಹೇಗೆ ಮಾಡಬೇಕು? ಅಮಾವಾಸ್ಯೆ ದಿನ ನೀವು ಏನು ಮಾಡಬೇಕು, ಮಧ್ಯರಾತ್ರಿ ಒಂದು ಅರಿಶಿಣದ ಕೊಂಬಿಗೆ ಅವರ ಹೆಸರನ್ನು ಬರೆದು ಒಂದು ಲೋಟ ಹಾಲಿನೊಳಗೆ ಅರಿಶಿಣದ ಕೊಂಬನ್ನು ಹಾಕಬೇಕು. ಒಂದು ರಾತ್ರಿ ಪೂರ್ತಿ ಅದನ್ನು ಅಲ್ಲೇ ಇಟ್ಟು ಒಂದು ರಹಸ್ಯವಾದ ಗೌಪ್ಯ ಮಂತ್ರ ಇದೆ, ಅದನ್ನು ಪ್ರೀತಿಯಿಂದನೇ ಹೇಳಬೇಕು. ಆ ಪ್ರೀತಿಯಿಂದ ಆ ಮಂತ್ರವನ್ನು ಹೇಳಿದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಬೇವಿನ ಮರದ ಬುಡಕ್ಕೆ ಹಾಕಿಬಿಡಬೇಕು. ಈ ರಹಸ್ಯ ಮಂತ್ರ ಯಾವುದು, ಅದನ್ನು ಬಹಿರಂಗವಾಗಿ ಹೇಳೋದಕ್ಕೆ ಬರೋದಿಲ್ಲ. ನಿಮ್ಮ ಹೆಸರಿನ ಗುಣಕ್ಕೆ ತಕ್ಕ ಹಾಗೆ ಶಿವಾನಂದ ಗುರುಗಳು ತಿಳಿಸ್ಕೊಡ್ತಾರೆ. ಅವರಿಗೊಂದು ಫೋನ್ ಮಾಡಿ